ತುಂಬಾ ವರ್ಷಗಳಾಯ್ತು ಈ ತರ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಲೆವೆಲ್ಗೆ ಡೀಪ್ ಆಗಿರೋ ಪಿಕ್ಚರ್ ಇಷ್ಟು ವರ್ಷ ಆದ್ಮೇಲೆ ಬಂದಿದೆ. ಪ್ರಮೋದ್ ಮುತಾಲಿಕ್ ಪುನೀತ್ ಕೆರೆಯಲ್ಲಿ ಶರಣ್ ಪಂಪಲ್ ಸನಾತನ ಧರ್ಮ ಅಂತೀರಲ್ವಾ, ಫಸ್ಟ್ ಈ ಫಿಲಂ ನೋಡಿ. ಗುಂಡಿಗೆ ಗಟ್ಟಿಯಾಗಿರ್ಬೇಕು ಪಿಕ್ಚರ್ ನೋಡಕ್ಕೆ. ತುಂಬಾ ಚೆನ್ನಾಗಿದೆ ಮೇಡಮ್. ಅಂದ್ರೆ ಕನ್ನಡ ಫಿಲಂ ಅಲ್ಲಿ ಈ ತರ ಯಾವ್ದು ಇನ್ನ ಬಂದಿರ್ಲಿಲ್ಲ, ಹೊಸದಾಗಿ ತೆಗ್ದಿದ್ದಾರೆ. ತುಂಬಾ ಚೆನ್ನಾಗಿದೆ. ನಾವು 2 ಬರ್ತದೆ ಅಂತ ಆದಷ್ಟು ಬೇಗ ಕಾಯ್ತಾ ಇದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ. ರಾಧಿಕ್ ಅವ್ರು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಸೂಪರ್ ಆಗಿದೆ. ಅಂದ್ರೆ ಸಸ್ಪೆನ್ಸ್ ಇದೆ, ಒಂದು ದೇವಿ ಅವತಾರ, ಅದೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲೂ ಬೋರ್ ಹೊಡೆಯಲ್ಲ ಮೇಡಮ್, ತುಂಬಾ ಚೆನ್ನಾಗಿದೆ. ಮತ್ತೆ ನೋಡ್ಬೋದು. 100% ದಸರಾ ಇಟ್ಟು ಫಿಲಿಂ ಸೂಪರ್ ಮೇಡಮ್. ಭೈರವಿ ಕ್ಯಾರೆಕ್ಟರ್ ಸೂಪರ್ ಬೇಕು. ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿದೆ ಮೇಡಮ್, ತುಂಬಾನೇ ಚೆನ್ನಾಗಿತ್ತು. ಅದು ಅವರು ಅವತಾರದಲ್ಲಿ ಮಾಡಿದಾರೆ, ದೇವ್ರ ಅವತಾರದಲ್ಲಿ, ಮತ್ತೆ ದೇವ್ರು ಸೀನ್ಗಳಲ್ಲೆಲ್ಲ ಮಾಡಿದಾರಲ್ಲ, ಅದೆಲ್ಲ ಬಹಳನೇ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ ಮೇಡಮ್, ನೋಡ್ಬೋದು. ಇನ್ನ ಮತ್ತೆ ಬೇಕಾದ್ರೆ ಬಂದು ನೋಡ್ಬೋದು, ಅಷ್ಟು ಚೆನ್ನಾಗಿದೆ. ಸೂಪರ್. ಎಲ್ಲ ಸ್ಟೋರಿ ಇಷ್ಟ ಆಯ್ತು. ರಾಧಿಕಾ ಅವ್ರದ್ದು ಇದು ಇಷ್ಟ ಆಯ್ತು, ಆಕ್ಟಿಂಗ್ ಡಬಲ್ ಪಾತ್ರ ಇದೆ. ಅನೂಪ್ ಪ್ರಭಾಕರ್ ಅವ್ರದ್ದು, ರಮೇಶ್ ಅವ್ರ ಎಲ್ಲರದು ಸೂಪರ್ ಆಯ್ತು, ಚೆನ್ನಾಗೈತೆ. ಹೌದು, ರಾಧಿಕಾ ಮೇಡಮ್ ತುಂಬಾ ವರ್ಷ ಆಯ್ತು. ಅದ್ರ ನೋಡಿ ರಿಯಲ್ ಆಗು ನೋಡಿದ್ರು ಖುಷಿ ಆಯ್ತು. ನಾವ್ ಅದೃಷ್ಟ ಮಾಡಿ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಪಿಕ್ಚರ್. ಚೆನ್ನಾಗಿ ಓಡುತ್ತೆ ಪಿಕ್ಚರ್, ಹೌಸ್ಫುಲ್ ಆಗಿ ವಂಡರ್ಫುಲ್, ಕಲರ್ಫುಲ್, ಸಖತ್ತಾಗಿದೆ. ತುಂಬಾ ಇಷ್ಟ ಆಯ್ತು. ದೆವ್ವ ನೋಡಿದಾಗ ಏನಿಲ್ಲ, ಆಪ್ತ ಮಿತ್ರ ಮತ್ತೆ ರಿಟರ್ನ್ ಬಂದಂಗಾಯ್ತು. ಸಖತ್ತಾಗಿದೆ, ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಅವ್ರನ್ನ ನೋಡಿ ರಿಯಲ್ ಕಾಳಿನ ನೋಡ್ದಂಗಾಯ್ತು ನಾವು. ಅದು ಒಂಥರ ಮೈಯೆಲ್ಲ ಜುಂಬಿಸ್ತದೆ, ಆತರ ಸೂಪರ್ ಆಕ್ಟಿಂಗ್ ಮಾಡಿದಾರೆ. ಫಸ್ಟ್ ಹಾಫ್ ನೋಡಿದ್ರೆ ಹಂಗೆ ತುಂಬಾ ಕೂದಲೆಲ್ಲ ಎದ್ಬಿಟ್ಟೈತೆ. ಆಮೇಲೆ ನಿಮ್ಮ ಚಾನಲ್ ಮುಖಾಂತರ ಒಂದು ಸಂಜೀವನಿಗೆ ಇದೊಂದು ಫಿಲ್ಮ್ ಟ್ಯಾಗ್ ಮಾಡ್ತೀನಿ. ಪ್ರಮೋದ್ ಮುತಾಲಿಕ್, ಆಮೇಲೆ ಪುನೀತ್ ಕೆರೆಯಲ್ಲಿ, ಆಮೇಲೆ ಶರಣ್ ಪಂಪಲ್ ಇವ್ರಿಗೆ ಟ್ಯಾಗ್ ಮಾಡಿರ್ತೀನಿ. ಸನಾತನ ಧರ್ಮ ಅಂತೀರಲ್ವಾ, ಫಸ್ಟ್ ಈ ಫಿಲಂ ನೋಡಿ. ಸನಾತನ ಧರ್ಮ ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ಹೇಳ್ತೈತೆ. ಆಮೇಲೆ ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅನ್ನೋದಕ್ಕೆ ದೊಡ್ಡದಾಗಿ ಸನಾತನ ಧರ್ಮ ಅನ್ಕೊಂಡ್ ಬರ್ತೀವಲ್ಲ, ಇವತ್ತು ಜಗಳ ತಿಳಿಸ್ತಿರಲ್ಲ, ಅವ್ರು ನೋಡಿ ಫಿಲಂನ. ದೇವ್ರು ಇದೇ ಕಾಶಿ, ನಮ್ಮ ನಂಬಿಕೆ ಅನ್ನೋದು ಏನು ಅಂತ ಹೇಳ್ಬಿಟ್ಟು ಸನಾತನ ತಿಳ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಸುಮ್ಮನೆ ಹಿಂದೂ ಧರ್ಮ ಸನಾತನ ಧರ್ಮ ಅನ್ನೋದಲ್ಲ. ರಿಯಾಲಿಟಿ ಅನ್ನೋದು ಯಾರಿಗ್ ಬೇಕು ಯಾರಿಗ್ ಬೇಡ ಅನ್ನೋದಲ್ಲ. ನಾವು ಭೂಮಿಯಲ್ಲಿ ಬರ್ತಾ ಇದ್ವಿ, ನಾವು ಸತ್ತ ಮೇಲೆ ಇಷ್ಟು ಮಾತ್ರ ನಮ್ ಜೀವನ, ಆಯ್ತಾ? ಶರಣ್ ಪಂಪಲ್ ಆಗ್ಲಿ ಪ್ರಮೋದ್ ಮುತಾಲಿಕ್ ಆಗ್ಲಿ ಬಂದ್ಬಿಡಿ ಸಿನಿಮಾ ನೋಡಿ ಸರ್. ಈ ಸಿನಿಮಾ ಕಿತ್ತು ಅಂತಂದ್ರೆ ಒಂದು ಹಿಂದೂ ಧರ್ಮ ಸನಾತನ ಧರ್ಮ ಗೆತ್ತಂಗೆ ಸರ್. ದಯವಿಟ್ಟು ಹೇಳ್ತಾ ಇದೀನಿ, ಹಿಂದೂ ಧರ್ಮ ಗೆತ್ತಂಗೆ, ಫಿಲ್ಮ್ ಗೆತ್ತಂಗೆ. ಭೈರದೇವಿ ಕನ್ನಡ ಚಿತ್ರರಂಗದಲ್ಲಿ ಇಂಥ ಒಂದು ಪಿಕ್ಚರ್ ಮೈಲಿಗಲ್ಲು, ಅಲ್ಟಿಮೇಟ್. ತುಂಬಾ ಚೆನ್ನಾಗಿದೆ ಪಿಕ್ಚರು. ತುಂಬಾ ನೋಡಿದ್ರೆ ಕಣ್ಣನ್ನ ಸೆಳೆಯುತ್ತೆ ಅಂತ ಒಳ್ಳೆ ಪಿಕ್ಚರು. ತುಂಬಾ ವರ್ಷಗಳಾಯ್ತು ಈ ತರ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಲೆವೆಲ್ಗೆ ಡೀಪ್ ಆಗಿರೋ ಪಿಕ್ಚರ್ ಇಷ್ಟು ವರ್ಷ ಆದ್ಮೇಲೆ ಬಂದಿದೆ. ಈ ತರ ಪಿಕ್ಚರ್ ನೋಡ್ಬೇಕಂದ್ರೆ ಕನ್ನಡಿಗನ ಅದೃಷ್ಟ ಮಾಡಿರ್ಬೇಕು. ಯಾಕಂದ್ರೆ ಪ್ರತಿಯೊಂದು ಸೀನ್ ಹೆಂಗಿದೆ ಅಂದ್ರೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಈ ತರ ಸೀನ್ಗಳು ಹೆಂಗೆ ಕವರ್ ಮಾಡಿದ್ದಾರೆ ಅಂದ್ರೆ ತುಂಬಾ ಅಟ್ರಾಕ್ಟ್ ಆಗಿದೆ. ದೇವೇಗೌಡರು ಸೊಸೆ ರಾಧಿಕಾ ಕುಮಾರಸ್ವಾಮಿ ಅವ್ರ ಆಕ್ಟಿಂಗ್ ಮಾತ್ರ ತುಂಬಾ ಸಖತ್ತಾಗಿದೆ, ಅಲ್ಟಿಮೇಟ್. ಈ ತರ ಇಷ್ಟು ಕಲೆ ಇದೆ ಅವ್ರಿಗೆ ಅಂತ ಕನ್ನಡ ಚಿತ್ರರಂಗ ಗೊತ್ತಿರಲಿಲ್ಲ. ಇನ್ ಮುಂದೆ ಗೊತ್ತಾಗುತ್ತೆ, ಅವ್ರ ಫ್ಯೂಚರ್ ತುಂಬಾ ಬ್ರೈಟ್ ಆಗಿರುತ್ತೆ ಮೇಡಮ್. ಅದೇ ಹೇಳ್ತಾ ಇದ್ನಲ್ಲ, ನಾನು ಫ್ರೆಂಡ್ ಸೀಟ್ ಬಂದು ಕುತ್ಕೊಂಡು ನೋಡಿದೆ. ಆ ಪ್ರತಿಯೊಂದು ಸೀನ್ ಮೊದಲನೇ ಹಾಡು ಬರುತ್ತೆ, ಮೊದಲನೇ ಸಾಂಗ್ ಬರುತ್ತೆ. ಆ ಬೈರಾಗಿ ಇದ್ರಲ್ಲಿ ಆ ಸಾಂಗ್ಗೆ ಥಿಯೇಟರ್ ಸ್ತಬ್ಧ ಆಗೋಯ್ತು. ಇಷ್ಟು ಸಕ್ಕತ್ತಾಗಿದೆ, ಇಷ್ಟು ಆಡಿಯನ್ಸ್ ಕವರ್ ತುಂಬಾ ಚೆನ್ನಾಗಿದೆ. ಈ ತರ ಆಡಿಯನ್ಸ್ ಕವರ್ ಮಾಡೋ ಪಿಕ್ಚರ್ ಕೂಡ ಕನ್ನಡ ಚಿತ್ರರಂಗದಲ್ಲಿ ಈ ನಡುವೆ ತುಂಬಾ ಕಡಿಮೆ ಆಗಿದೆ. ಜನ ಬರೀ ರೌಡಿಸಂ ಪಿಕ್ಚರು, ಮಚ್ಚು ಲಾಂಗ್ ಹಿಡ್ಕೊಂಡು ಓಡಾಡೋ ಪಿಕ್ಚರ್ಗಳು ತೋರಿಸ್ತಾರೆ. ಒಂದು ಕಲೆಗಾರನ ಕಲೆ ಬೇರೆ ತರದಲ್ಲಿ ತೋರಿಸ್ಬೋದು. ಅವನ ಅಭಿಮಾನಿಗಳನ್ನ ಈ ತರ ಸೆಳಿಬೋದು ಅನ್ನೋ ಪಿಕ್ಚರ್ ಇದು.
ನಾಯಕಿ ಆಧಾರಿತ ಚಿತ್ರಗಳು ಮೊದಲು ತುಂಬಾ ಬರ್ತಾ ಇದ್ದು, ನಮ್ಗೆ ಇದೇ ತರ ನಾಯಕಿ ಆಧಾರಿತ ಚಿತ್ರಗಳು ಬೇಕು. ಯಾಕೆಂದ್ರೆ ನಾವು ಜೀವನದಲ್ಲಿ ತುಂಬಾ ಎಲ್ಲಾ ಫೈಟ್ ಗಳನ್ನ ಎದುರಿಸಿ ಬದುಕ್ತಾ ಇರೋರು. ಹಾಗಾಗಿ ಈ ತರ ನೋಡೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಇವ್ರಿಗೆ ಹೇಗ್ ಪ್ರಮೋಷನ್ ಮಾಡಿದ್ದು ಅದೇ ತರ ಇವಾಗ ಗೆದ್ದಿದೆ, ಮುಂದಕ್ಕೂ ನಾವು ಗೆಲ್ಲಿಸ್ತೀವಿ. ಭಾಗ 2 ನ ಇದೇ ತರ ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತೀವಿ. ಖಂಡಿತ ಮೇಡಮ್, ಸೂಪರ್ ಆಗಿದೆ ಮೂವಿ. ಮಾತ್ರ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ದೇವ್ರ ಮೇಲೆ ಯಾರಿಗೆ ನಂಬಿಕೆ ಇರಲ್ವೋ ಖಂಡಿತ ಈ ಮೂವಿ ನೋಡಿದ್ರೆ ದೇವ್ರ ಮೇಲೆ ಪಾಸಿಟಿವ್ ನೆಗೆಟಿವ್ ಎರಡೂ ಇದೆ ಅನ್ನೋದನ್ನ ಈ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ. ಗುಂಡಿಯಲ್ಲಿ ಅಡ್ಡಿಯಾಗಿರ್ಬೇಕು ಪಿಕ್ಚರ್ ನೋಡಕ್ಕೆ, ಧೈರ್ಯ ಇರಬೇಕು. ತುಂಬಾ ಖುಷಿ ಆಯ್ತು. ಎಲ್ಲರ ಜೊತೆ ಸಾಲುವಾಗಿ ಇದಾರಲ್ಲ, ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಈ ಫಿಲಮ್ ಅಲ್ಲಿ ನಾನು ಆಕ್ಟ್ ಮಾಡಿದೀನಿ, ಆದಿತ್ಯ ಅಂತ. ರಮೇಶ್ ಅವ್ರ ಮಗಳಾಗಿ ರಾಧಿಕಾ ಅಕ್ಕ ಜೊತೆ ಸ್ಕ್ರೀನ್ ಸ್ಟೈಲ್ ಮಾಡೋದು ನಂಗಂತೂ ಸಖತ್ ಖುಷಿ ಇದೆ. ಇದು ನನ್ನ ಫಸ್ಟ್ ಫಿಲಮ್. ಇವ್ರ ಜೊತೆ ಆಕ್ಟಿಂಗ್ ಮಾಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ನಾನು. ಈ ಬಿಗ್ ಸ್ಕ್ರೀನ್ ಅಲ್ಲಿ ನೋಡೋಕೆ ನಂಗೇನೋ ಸಖತ್ ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲಾರು ಥಿಯೇಟರ್ಗೆ ಬಂದು ಮೂವಿನ ನೋಡ್ಬೇಕು ಅಂತ ಕೇಳ್ಕೊತೀನಿ. ಯಾರು ಪೈರಸಿ ಮಾಡಬೇಡಿ.